ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡನ್ನು ನೋಡ್ಕೊಂಬರೋಣ. ಕ್ಷಮಿಸಬೇಕು, ನೆನ್ನೆ ಎಪಿಸೋಡನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಒಂದು ಸಾಂಗ್ಸ್ ಆಗಿರ್ಬೋದು ಅಥವಾ ರೇಡಿಯೋದಲ್ಲಿ ಬರುವಂತಹ ಸಾಂಗ್ಸ್ ಆ ಥರ ಏನಾದರೂ ಇದ್ದಾಗ ನಾವು ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ವಿಡಿಯೋಸು. ಸೊ ಅದರಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಆದರೆ ನೆನ್ನೆ ಎಪಿಸೋಡಲ್ಲಿ ಏನಾಯಿತು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನೆನ್ನೆ ಎಪಿಸೋಡಲ್ಲಿ ಮನೋಜ್ ಮನೇಲಿರೋರಿಗೆ ಎಲ್ರಿಗೂ ಹೇಳೋಕ್ಕೆ ಶುರು ಮಾಡ್ತಾನೆ, ಈ ರೀತಿ ನಾವು ಮೀಟಿಂಗ್ ಇದೆ ಅಂತ ಹೇಳಿ. ಸೊ ಆ ಮೀಟಿಂಗ್ಗೆ ಹೋಗ್ತಾ ಇರ್ತಾನೆ. ಹೋಗೋ ಟೈಮ್ಗೆ ಯಾವ ಒಂದು ಸ್ಕೂಲು ಅಂದರೆ ಕೃಷ್ಣ ಜಾಯಿನ್ ಮಾಡಿರ್ತಾರಲ್ಲ ಅದೇ ಸ್ಕೂಲಿಗೆ ಭಾಷಣಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಯ್ಯೋ ಏನಪ್ಪ ಮಾಡೋದು, ಅದೇ ಸ್ಕೂಲ್ಗೆ ಹೋಗ್ತಾ ಇದ್ದಾರಲ್ಲ ಅಂತ ಹೇಳಿ ಆ ಟೈಮ್ಗೆ ಏನು ಐಡಿಯಾ ಮಾಡೋದು ಅಂತ ಗೊತ್ತಾಗ್ದಿರೇನೆ ಸೈಲೆಂಟಾಗಿ ಹೋಗ್ಬಿಡ್ತಾಳೆ ರೋಹಿಣಿ. ಈ ಕಡೆ ಮನೋಜ ಹೋಗ್ತಾ ಇರ್ತಾನೆ. ರೋಹಿಣಿ ಕಾಲ್ ಮಾಡಿದಾಗ ಯಾವ ಥರ ಈ ಥರ ಭಾಷಣ ಮಾಡಬೇಕು ಅಂದ್ಕೊಂಡಿದ್ದೀನಿ ರೋಹಿಣಿ ಅಂದಾಗ, ರೀ ನನಗೆ ತುಂಬ ತಲೆ ಸುತ್ತಿದೆ, ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತಾರೆ. ಬರ್ಬೇಕಾದ್ರೆ ಚೆನ್ನಾಗಿದ್ದಲ್ಲ, ಕಾಮಿಡಿ ಮಾಡ್ತಾ ಇದ್ದೆ ಅಂದಾಗ, ಇಲ್ಲ ರೀ ಏನೋ ತುಂಬ ತಲೆ ಸುತ್ತಾ ಇದೆ, ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ, ಅಯ್ಯೋ ಆಗ್ತಾ ಇಲ್ಲ ಅಮ್ಮಮ್ಮ ಅಂಥೇಳಿ ಅಲ್ಲಿಂದ ಫೋನ್ ಕಟ್ ಮಾಡಿಬಿಡ್ತಾಳೆ. ರೋಹಿಣಿ ಅಂತೇಳಿ ಟೆನ್ಷನ್ ಮಾಡ್ಕೊತಾನೆ. ಸಾರಿ ಮನೋಜ್, ಹೆಂಡ್ತಿಯಾಗಿ ಗಂಡಿನಿಂದ ಇರಬೇಕು, ಆದರೆ ನನಗೆ ಬೇರೆ ಆಪ್ಷನ್ನೇ ಇಲ್ಲ, ಏನು ಮಾಡೋಕ್ಕಂತ ಗೊತ್ತಾಗ್ತಾನೆ ಇಲ್ಲ ನನಗೆ, ಅದಕ್ಕೆ ಈ ಥರ ಪ್ಲಾನ್ ಮಾಡ್ತಾ ಇದ್ದೀನಿ, ನನಗೆ ಕ್ಷಮಿಸಿ ಮನೋಜ್ ಅಂತ ಹೇಳಿ ಈ ಕಡೆ ರೋಹಿಣಿ ಒಬ್ಬಳೇ ಮಾತಾಡ್ಕೊತಾಳೆ. ಸರಿ ಏನು ಮಾಡೋದು, ರೋಹಿಣಿಗೆ ಈ ಥರ ಆಗ್ಬಿಟ್ಟಿದೆಯಲ್ಲ ಅಂತ ಹೇಳಿ ಆ ಮೀಟಿಂಗೆಲ್ಲ ಏನು ಬೇಡ ಅಂಥೇಳಿ ಅರ್ಧಕ್ಕೆ ರಿಟರ್ನ್ ಆಗ್ತಾ ಇರ್ತಾನೆ. ಅದೇ ಟೈಮ್ಗೆ ಅವ್ರ ಫ್ರೆಂಡ್ಗೆ ಕಾಲ್ ಮಾಡ್ತಾನೆ. ಅವ್ರ ಫ್ರೆಂಡ್ಗೆ ಕಾಲ್ ಮಾಡಿ ಈ ಥರ ರೋಹಿಣಿ ತಲೆ ಸುತ್ತ ಬಿದ್ದೋಗ್ಬಿಟ್ಟಿದ್ದಾಳೆ, ಬರೋಕ್ಕಾಗೋದಿಲ್ಲ ಅಂತಾರೆ. ಅದಕ್ಕೆ ಇವರು ಇದ್ಕೊಂಡು ಇದು ಹೆಂಗೆ ಆಗೋದಿಲ್ಲ ಫ್ರೆಂಡ್, ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಮಕ್ಕಳೆಲ್ಲ, ನೀವು ನೋಡ್ರಿ ಈ ಥರ ಅಂತ ಇದ್ದೀರ ಅಂದರೆ ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡಿ ದಯವಿಟ್ಟು, ಆಗ್ತಾ ಇಲ್ಲ, ಈ ಕಡೆ ಮನೇನ ಹತ್ಕೊಂಡು ಉರಿತಾ ಇದೆ, ಈ ಕಡೆ ಬನ್ನಿ ಅಂದರೆ ಹೆಂಗೆ ಸಾಧ್ಯ, ಇಲ್ಲ ನಾನು ಬರೋಕ್ಕಾಗೋದಿಲ್ಲ, ನೀವೇನಾದರೂ ಮಾಡ್ಕೊಳ್ಳಿ ಅಂದಾಗ, ಸರಿ ಆಯಿತು ನೀವು ಹುಷಾರಾಗಿ ಹೊರಡಿ ಅಲ್ಲಿಂದ ಅಂಥೇಳಿ ಈ ಕಡೆ ಅವ್ರ ಫ್ರೆಂಡ್ ಸಹ ಅಂತಾರೆ. ಸರಿ ಅಂಥೇಳಿ ಈ ಕಡೆ ಮನೋಜು ಮನೆಗೆ ಹೊರಡ್ತಾನೆ. ಈ ಕಡೆ ಮನೋಜ್ ಮನೆಗೆ ಇಳಿದ್ಬಿಟ್ಟು, ಅಯ್ಯೋ ರೋಹಿಣಿ ಏನಾಯಿತು ರೋಹಿಣಿ ನಿನಗೆ ಅಂತ ತಿಳ್ಕೊಂಡು ಹೋಗೋ ಟೈಮ್ಗೆ ಈ ಕಡೆ ನಾಯಿ ಬೊಗಳೋಕ್ಕೆ ಶುರು ಆಗಿಬಿಡುತ್ತೆ. ಪಕ್ಕದ ಮನೆ ನಾಯಿ ಬಂದು ಕುತ್ಕೊಂಡಿರುತ್ತೆ. ಟಾಮಿ ಹೋಗು ಅಂತ ಹೇಳಿ ಎಷ್ಟೇ ಹೇಳಿದ್ರು ಹೋಗೋದೇ ಇಲ್ಲ, ಅಲ್ಲೇ ಕುತ್ಕೊಂಡಿರುತ್ತೆ. ನನ್ನ ಮಾತು ಕೇಳು, ಸೈಲೆಂಟಾಗಿ ಹೋದ್ರೆ ಸರಿ, ಇಲ್ಲಾಂದ್ರೆ ಅಷ್ಟೇ ಹೊಡಿತೀನಿ ಅಂತೇಳಿ ಹೊಡಿಯೋಕೆ ಹೋದಾಗ ಅದು ಸಹ ಅಡ್ಸ್ಕೊಂಡು ಹಿಂದೆನೇ ಬರುತ್ತೆ. ಅಯ್ಯೋ ಏನು ಮಾಡೋದು ಅಂತೇಳಿ ಪಕ್ಕದ ಮನೆ ನಾಯಿ ಅಂಕಲ್ ಅಂತೇಳಿ ಕರೆದ್ರೂ ಸಹ ಪಕ್ಕದ ಮನೆ ಅಂಕಲ್ ಬರೋದೇ ಇಲ್ಲ. ಎಷ್ಟೇ ಮಾಡಿದ್ರು ನಾಯಿ ಅಪೋಸಿಟೇ ನಿಂತಿರುತ್ತೆ. ಆ ಕಡೆ ಈ ಕಡೆ ಹೋಗೋಕ್ಕೆ ಟ್ರೈ ಮಾಡಿದ್ರು ಸಹ ಬಿಡೋದೇ ಇಲ್ಲ. ಟಾಮಿ ಎಷ್ಟು ಹೇಳಿದ್ರು ಸಹ ಮನೋಜು ಇರು ನಿನಗೆ ಮಾಡ್ತೀನಿ ಅಂತ ಹೇಳಿ ಹೊಡೆಯೋಕೆ ಹೋಗ್ತಾನೆ. ಹೊಡೆಯೋಕೆ ಹೋದಾಗ ನಾಯಿ ಕಚ್ಚಿಬಿಡುತ್ತೆ. ಅಯ್ಯೋ ಅಮ್ಮಮ್ಮ ಅಂತ ಹೇಳಿ ಅಲ್ಲಿಂದ ಇಬ್ಬರು ಕರ್ಕೊಂಬಂದು ಮನೇಲೆ ಮಲಗಿಸ್ತಾರೆ. ಯಾಕೆ ಏನಾಯಿತು ಏನೋ ಅಂದಾಗ ನಾಯಿ ಕಚ್ಚಿಬಿಡ್ತು ಅಂಥೇಳಿ ಅಂತಾರೆ. ಅದಕ್ಕೆ ಪಕ್ಕದ ಮನೆ ನಾಯಿ ಅಂಕಲ್, ನೀವೇ ನೋಡ್ಕೋಬೇಕಲ್ವಾ, ಏನಕ್ಕೆ ನನ್ನ ಮೇಲೆ ದ್ವೇಷ ನಾಯಿಗೆ ಅಂದಾಗ, ನಾನು ಲಾಸ್ಟ್ ಟೈಮೇ ಹೇಳಿದ್ನಲ್ವ ನಿಮಗೆ, ನಾಯಿಗೆ ದ್ವೇಷ ಜಾಸ್ತಿ, ಅದ್ಯಾವುದೇ ಕಾರಣಕ್ಕೂ ಬೈದಿರೋದನ್ನ ಮರೆಯೋದಿಲ್ಲ ಅಂತೇಳಿ ಮನೋಜ ಅಂತಾನೆ. ನಾವು ದುಡ್ಡು ಕೊಟ್ಟಿದ್ವಲ್ಲ ನಿಮಗೆ ಅಂದಾಗ, ಹೌದು ನೀವು ದುಡ್ಡು ಕೊಟ್ಟಿದ್ರೆ ಅದು ದ್ವೇಷ ಎದ್ದೇ ಇರುತ್ತಲ್ಲ ನಮ್ಮ ಚಿನ್ನಿಗೆ ಅಂಥೇಳಿ ಈ ಕಡೆ ಓನರ್ ಅಂತಾರೆ. ಅಯ್ಯೋ ಏನು ಮಾಡೋದು, ಆಗ್ತಾ ಇಲ್ವಲ್ಲ ನನ್ನ ಕೈಯಲ್ಲಿ, ಏನು ಮಾಡೋದು ಅಂತೇಳಿ ಅಂತ ಇರ್ತಾನೆ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ನಾನು ಡಾಕ್ಟ್ರನ್ನ ಬರೋಕ್ಕೆ ಹೇಳಿದ್ದೀನಿ, ನಮ್ಮ ನಾಯಿಗೆ ತುಂಬ ಕ್ಲೋಸ್ ಡಾಕ್ಟ್ರು ಅಂತೇಳಿ ಅಂತಾರೆ. ಅದಕ್ಕೆ ರಂಗನಾಥ್, ನಾಯಿಗೂ ಕ್ಲೋಸ್ ಡಾಕ್ಟ್ರ್ ಇದೆಯಾ, ಮನೋಜಿಗೆ ಇರ್ತಾನಲ್ಲ ಇವಾಗ ನೋಡು ಪಾರ್ಕಿಂಗಲ್ಲಿ, ಆ ಥರ ನಾಯಿಗೂ ಒಂದು ಕ್ಲೋಸ್ ಡಾಕ್ಟ್ರ್ ಇದ್ದಾರಾ ಅಂತೇಳಿ ಅಂದಾಗ, ಹೌದು ಇದ್ದಾರೆ ಅಂತ ಹೇಳ್ತಾರೆ. ಸರಿ ಅಂತೇಳಿ ಅದೇ ಟೈಮ್ಗೆ ಡಾಕ್ಟ್ರು ಬರ್ತಾರೆ. ಯಾಕೆ ಏನಾಯಿತು ಅಂತೇಳಿ ಅಂದಾಗ, ಏನಾಯಿತು ಅಂತ ಗೊತ್ತಿಲ್ಲ, ಈ ಥರ ನೀವು ಇವ್ರ ನಾಯಿ ಕಚ್ಚಿಬಿಡ್ತು ಅಂತೇಳಿ ಅಂತಾರೆ. ನಮ್ಮ ಚಿನ್ನಿ ಆ ಥರ ಎಲ್ಲ ಮಾಡೋದಿಲ್ವಲ್ಲ, ತುಂಬ ಗುಡ್ ಬಾಯ್ ಅವನು ಅಂತೇಳಿ ಅಂತಾರೆ, ತುಂಬ ವೆಲ್ ಎಜುಕೇಟೆಡ್ ಅಂತೇಳಿ ಅಂತಾರೆ. ಅದಕ್ಕೆ ನಾನು 5 ಡಿಗ್ರಿ ಮಾಡಿರೋದು, ನಾಯಿ ಬಗ್ಗೆ ಹೇಳ್ತಾ ಇದ್ದೀರಲ್ಲ ನೀವು ಡಾಕ್ಟರ್ ಅಂತೇಳಿ ಅಂತಾರೆ. ಯಾವುದೇ ಕಾರಣಕ್ಕೂ ಅವನು ಆ ಥರ ಕಚ್ಚೋನಲ್ವಲ್ಲ ಅಂತೇಳಿ ಅಂದಾಗ, ಸರಿ ಎಲ್ಲಿ ಕಚ್ಚಿತು ಅಂತೇಳಿ ಅಂತಾರೆ. ಎಲ್ಲಿ ಕಚ್ಚಿತು ಅಂತಿರಲ್ಲ, ಮನೆ ಹತ್ರ ಕಚ್ಚಿತು ಅಂತೇಳಿ ಅಂತಾರೆ. ಸರಿ ಎಲ್ಲಿ ಕಚ್ಚಿದೆ ಅಂತೇಳಿ ಅಂದಾಗ, ನೀವು ಎಷ್ಟು ಸಲ ಹೇಳೋದು ಮನೆ ಹತ್ರ ಅಂತೇಳಿ ಈ ಕಡೆ ಮನೋಜ ಅಂತಾನೆ. ಅದಕ್ಕೆ ಈ ಕಡೆ ಸೂರ್ಯಲ್ಲಿ ಪೆಂಗ್ನನ್ ಮಗನೇ ಎಲ್ಲಿ ಕಚ್ಚಿತು ಅಂದರೆ ನಿಮ್ಮ ದೇಹದಲ್ಲಿ ಯಾವ ಅಂಗಾಂಗದಲ್ಲಿ ಕಚ್ಚಿದೆ ಅಂತೇಳಿ ಕೇಳ್ತಾ ಇರೋದು ಅಂತಂದಾಗ, ಈ ಕಡೆ ತೊಡೆ ಹತ್ರ ಅಂತೇಳಿ ತೋರಿಸ್ತಾನೆ. ಅದಕ್ಕೆ ಡಾಕ್ಟ್ರು ತುಂಬ ಡೇಂಜರಸ್ಸು, ಇಮಿಡಿಯೇಟಾಗಿ ನೀವು ಟ್ರೀಟ್ಮೆಂಟ್ ಕೊಡಬೇಕು, ತುಂಬ ಕಷ್ಟ ಆಗೋಗ್ಬಿಡುತ್ತೆ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತ ಹೇಳಿ, ಬನ್ನಿ ಒಳಗಡೆ ಕರ್ಕೊಬನ್ನಿ ರೂಮ್ಗೆ ಅಂತೇಳಿ ಅಂತಾರೆ. ಸರಿ ಅಂತೇಳಿ ರೂಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಚೆಕ್ ಮಾಡಿ ಇಂಜೆಕ್ಷನ್ ಹಾಕೋಕ್ಕೆ ರೆಡಿ ಮಾಡ್ತಾರೆ. ಡಾಕ್ಟರ್ ದಯವಿಟ್ಟು ಇಂಜೆಕ್ಷನ್ ಎಲ್ಲ ಬೇಡ ಅಂತಾರೆ. ಅದಕ್ಕೆ ಇಂಜೆಕ್ಷನ್ ಕೊಡಲೇಬೇಕಪ್ಪ, ಇರೋ ನ್ಯಾಯದಲ್ಲಿ ನಿಮ್ಗೆ ರೇಬೀಸ್ ಆಗಬಾರ್ದು ಅಂದರೆ 5 ಇಂಜೆಕ್ಷನ್ ಕೊಡಬೇಕು ಅಂತೇಳಿ ಅಂತಾರೆ. ಅದಕ್ಕೆ ಸರಿ ಈ ಕಡೆ ರೋಹಿಣಿ ಕೊಡಿ ಇಂಜೆಕ್ಷನ್ನು, ಹೆಂಗಿದ್ರು ಗಂಡ ಹೆಂಡ್ತಿ ಒಂದೇ ಅಲ್ಲ ಅಂದಾಗ, ಅವರು ನಾಯಿ ನೀವು ನಾಯಿ ಆಗಿದ್ದರೆ ಒಬ್ಬರಿಗೆ ಕೊಟ್ಟಿದ್ರೆ ಸಾಕಾಗ್ತಿತ್ತು, ಆದರೆ ನೀವು ಮನುಷ್ಯರಲ್ವ ಅಂತೇಳಿ ಇಂಜೆಕ್ಷನ್ನ ಕೊಟ್ಟು ಈ ಕಡೆ ರೂಮಿಂದ ಆಚೆ ಕರ್ಕೊಂಬಂದು ಮಲಗಿಸ್ತಾರೆ. ಸರಿ ಅಂಥೇಳಿ ಏನಪ್ಪ ಮಾಡೋದು ಅಂತ ಹೇಳಿ ಈ ಕಡೆ ಡಾಕ್ಟ್ರು, ನೀವು ಚಿನ್ನಿಗೆ ಎಲ್ಲ ಇಂಜೆಕ್ಷನ್ಸ್ ಕೊಟ್ಟಿದ್ದೀರಾ ಏನು ಅಂತಂದಾಗ, ಹೌದು ಎಲ್ಲ ಇಂಜೆಕ್ಷನ್ ಕೊಟ್ಟಿದ್ದೀನಿ ಅಂತೇಳಿ ಓನರ್ ಅಂತಾನೆ. ಅದಕ್ಕೆ ಸರಿ ರೇಬಿಸ್ ಕೊಟ್ಟಿದ್ದೀರಾ ಅಂದರೆ, ಅಯ್ಯೋ ಅದೊಂದು ಮರ್ತೋಗ್ಬಿಟ್ನಲ್ಲ ಅಂತೇಳಿ ಅಂತಾರೆ. ಅದಕ್ಕೆ ಮನೇಲಿರೋರೆಲ್ಲ ಶಾಕ್ ಆಗೋಗ್ತಾರೆ. ಯಾವುದೇ ಕಾರಣಕ್ಕೂ ನಾಯಿನ ತುಂಬ ಹುಷಾರಾಗಿ ನೋಡ್ಕೊಬೇಕು ನೀವು ಅಂತೇಳಿ ಅಂತಾರೆ.
ಅದಕ್ಕೆ ನಾಯಿನ ನಾವ್ಯಾಕೆ ಹುಷಾರಾಗಿ ನೋಡ್ಕೋಬೇಕು ಅಂದಾಗ, ಹೌದು ನಾಯಿಗೆ ಏನಾದರೂ ಅಪಾಯ ಆದರೆ ನಿಮಗೂ ಅಪಾಯ ಆದಂಗೆ, ಏನು ಅದರಿಂದ ನಿಮಗೆ ಇನ್ಫೆಕ್ಷನ್ ಆಗಿರುತ್ತಲ್ವ, ನಾಯಿಯಿಂದ ನಿಮ್ಗೆ ಇನ್ಫೆಕ್ಷನ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ನೀವು ಅದನ್ನು ಹುಷಾರಾಗಿ ನೋಡ್ಕೊಬೇಕು, ಫೋನ್ ಮಾಡಿ ವಿಚಾರಿಸ್ಬೇಕು ಅಂತಾರೆ. ಅದಕ್ಕೆ ಸೂರ್ಯ ಫೋನ್ ಮಾಡಿ ವಿಚಾರಿಸೋಕ್ಕೆ ಅದು ಮಾತಾಡಲ್ವಲ್ಲ ಅಂದಾಗ ಓನರ್ಗೆ ಫೋನ್ ಮಾಡಿ ಮಾತಾಡ್ರಿ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತಾರೆ. ಈ ಕಡೆ ಮೀನಾ ಊಟ ಏನು ಕೊಡಬೇಕು ಅಂತೇಳಿ ಕೇಳ್ತಾಳೆ. ಹೆಂಡ್ತಿ ನೀನು ಅವಳನ್ನ ವಿಚಾರಿಸ್ಕೊಬೇಕು ನೋಡು, ಅವಳು ಕೇಳ್ತಾ ಇದ್ದಾಳೆ ಕೇಳಿ ಅಂತೇಳಿ ಶಾಂತಿ ಬೈತಾಳೆ. ಸರಿ ಆಯಿತು ಅಂತೇಳಿ ಊಟ ಏನು ಕೊಡ್ಬೇಕು ಡಾಕ್ಟ್ರು ಅಂದಾಗ, ಆವಾಗ ಒಂದು ಸ್ವಲ್ಪ ಆಲು ಬಿಸ್ಕೆಟನ್ನು ಕೊಡಿ, ಸಪ್ಪೆ ಊಟನ ಕೊಡಿ, ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕೋದು ಬೇಡ ಅಂದ ತಕ್ಷಣ ಮನೇಲಿರೋರೆಲ್ಲ ಶಾಕ್ ಆಗುತ್ತಾರೆ. ಇದೇನಿದು ಸಪ್ಪೆ ಊಟ ಕೊಡಬೇಕಾ, ಬ್ರೆಡ್ ಬಿಸ್ಕೆಟ್ ಕೊಡಬೇಕಾ ಅಂತಂದಾಗ, ನಿಮ್ಗಲ್ಲ ರೀ ಟಾಮಿಗೆ ಅಂತೇಳಿ ಅಂತಾರೆ. ಅಯ್ಯೋ ಟಾಮಿಗ ಅಂತೇಳಿ ಅಂತಾರೆ. ಹೌದು, ಇವ್ರಿಗಾದರೆ ಯಾವ ಊಟನಾದರೂ ಕೊಡ್ಬೋದು, ನಾನ್ ವೆಜ್ಜನ್ನು ಬಿಟ್ಟು ಅಂತೇಳಿ ಡಾಕ್ಟ್ರ್ ಅಂತಾರೆ. ಸರಿ ಆಯಿತು ಅಂತ ಹೇಳಿ ಡಾಕ್ಟರು ನನ್ನ ಫೀಸ್ ಕೊಡಿ ಅಂತಾರೆ. ಎಷ್ಟು ಅಂದಾಗ 5,000 ಅಂತಾರೆ. ಮನೆಯವರೆಲ್ಲ ಶಾಕ್ ಆಗೋಗ್ತಾರೆ. ಈ ಕಡೆ ನಾಯಿ ಓನರು, ಬೇಡ ಬೇಡ ನೀವೆಲ್ಲ ಏನು ಕೊಡೋದು ಬೇಡ, ನಮ್ಮ ನಾಯಿಯ ಮಾಡಿರೋ ಅವಂತರಕ್ಕೆ ನಾನೇ ದುಡ್ಡು ಕೊಡಿದೆ, ನೀವೇನು ತಲೆ ಕೆಡಿಸ್ಕೊಬೇಡಿ, ಬನ್ನಿ ಡಾಕ್ಟರ್ ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ನಾಯಿ ಓನರ್ ಏನಿದ್ದಾರೆ ಅವರು ನಾಯಿನ ಡಾಕ್ಟರ್ನ ಕರ್ಕೊಂಡು ಆಚೆಗಡೆ ಹೋಗ್ತಾರೆ. ಇವರೆಲ್ಲನೂ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಸರಿ ರೆಸ್ಟ್ ಮಾಡಿ ಹೋಗು ಅಂತೇಳಿ ರೆಸ್ಟ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಊಟಕ್ಕೆ ಏನು ಬೇಕು ಅಂದಾಗ ಬ್ರೆಡ್ಡನ್ನು ಹಾಲು ಕುಟ್ಕೊಂಡು ತಿಂತಾ ಇರ್ತಾರೆ. ಅದೇ ಟೈಮ್ ಈ ಕಡೆ ಸೂರ್ಯ ಬರ್ತಾನೆ. ಅಮ್ಮ ಇದು ಅಪ್ಪ ನಮ್ಮ ನಾಡೆಲ್ಲ ಬೆಳಗ್ಗೆ ಬಿಡುತ್ತೆ ಗೊತ್ತಾ ನಿನಗೆ ಅಂತೇಳಿ ಅಂದಾಗ, ಇವಾಗಲೇ ತುಂಬ ಕನ್ಫ್ಯೂಸಲ್ಲಿದ್ದೀನಿ, ದಯವಿಟ್ಟು ಇನ್ನೂ ತಲೆ ಕೆಡಿಸ್ಬೇಡ, ಏನಂತ ಹೇಳಪ್ಪ ಅಂದಾಗ, ನಾವು ಮನೆ ಹತ್ರನ ಗಿಡಗಳು ಬೆಳೆಸ್ಬೇಕು ಅನ್ಕೊತಾ ಇದ್ದೀನಿ ಅಂತೇಳಿ ಅಂತಾರೆ. ಸರಿ ಆಯಿತು, ಮನೆಯವರಿಗೆಲ್ಲ ಓಕೆ, ನಿಮ್ಮ ಅಮ್ಮಗೆ ಓಕೆ ಅಂದರೆ ನನಗೂ ಓಕೆ ಅಂತಾರೆ. ಆ ಗಿಡ ಬೆಳೆಸೋಕ್ಕೆ ಚಾಲನೆ ಕೊಟ್ಟಿರೋದೇ ಶಾಂತಿ ಅವರು ಅಂತೇಳಿ ಅಂತಾರೆ. ಅದಕ್ಕೆ ರಂಗನಾಥ್ ಶಾಕ್ ಆಗೋಗ್ತಾನೆ. ಹೌದು, ಬೀದಿ ಬೀದಿಲಿ ಸಕ್ಕರೆ ಹೂ ಗಿಡನ ನೆಡ್ತಾ ಇದ್ದಾರೆ, ಅದು ಕಸ್ತೂರಿ ಆಂಟಿ ವಿಡಿಯೋ ಮಾಡ್ತಾಯಿದ್ರು, ನಾನು ನೋಡಿದೆ ಅಂತೇಳಿ ಅಂದಾಗ, ಇದು ಯಾವಾಗಿಂದ ಆಯಿತು ಅಂತೇಳಿ ಅಂತಾರೆ. ಸುಮಾರು ದಿನದಿಂದ ನಡೀತಾ ಇದೆಪ್ಪ ಇದು ಅಂತೇಳಿ ಅಂತಾರೆ. ಹೌದು, ಅದೇನು ಅಂದರೆ ನನ್ನ ಇಷ್ಟ, ನಾನು ಮಾಡ್ಬೇಕನ್ನಿಸ್ತು ಮಾಡ್ತಾಯಿದ್ದೆ, ನಿನಗೇನು ಅದರಲ್ಲಿ ಕೆಲಸ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ವ, ನಮಗೇನು ಮಾಡ್ಬೇಕನ್ನಿಸ್ತು ನಾನು ಮಾಡ್ತಾಯಿದ್ದೀನಿ, ಇದನ್ನೆಲ್ಲ ಇವ್ನಿಗೆ ಹೇಳ್ಬೇಕಾ ಅಂತೇಳಿ ಅಂತಾರೆ. ಅದಕ್ಕೆ ಅವನು ನೋಡ್ರೆ ಮಾತಾಡೋದೇ ಇಲ್ಲ, ನೀನು ನೋಡ್ರೆ ಮಾತಾಡೋದು ನಿಲ್ಲಿಸೋದೇ ಇಲ್ಲ, ಹೋಗೋ ಫಸ್ಟು ಆಗೋ ಕೆಲಸ ನೋಡ್ಕೊ ಹೋಗು ಅಂತೇಳಿ ಬೈತಾರೆ. ಅದಕ್ಕೆ ಈ ಕಡೆ ಮೀನಾ ರೀ ಅವ್ರ ಕೆಲಸ ಅವ್ರು ಏನೋ ಮಾಡ್ಕೊಂಡು ನಿಮ್ಗೆ ಯಾಕ್ರಿ ಬನ್ನಿರಿ ಅಂತೇಳಿ ಮೀನನ್ನು ಈ ಕಡೆಯಿಂದ ಈ ಕಡೆ ಕರ್ಕೊಂಡು ಒಳಗಡೆ ಹೋಗ್ತಾಳೆ. ಈ ಕಡೆ ಮನೋಜ, ನನಗೆ ಈ ಆಲೂ ಬ್ರೆಡ್ಡು ಇದು ಆಲೂ ರಸ್ಕು ಸಾಕಾಗಲಿ, ಇನ್ನೂ ದೊಡ್ಡ ಬಿಸ್ಕೆಟ್ ಬೇಕು ನನಗೆ ತಗೋಬಾ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಶಾಂತಿಲು, ಅದು ನಾಯಿ ಬಿಸ್ಕೆಟು ಅದನ್ನೇನ್ಕೋ ತಿಂತೀಯಾ ಅಂತೇಳಿ ಬೈತಾರೆ. ಅದಕ್ಕೆ ಹೋಗು ಒಳಗಡೆ ಹೋಗಿ ಏನಾದರೂ ಮಾಡ್ಕೊಂಬ ಹೋಗು ಅಂತೇಳಿ ರೋಹಿಣಿಗೆ ಅಂದಾಗ, ಸರಿ ಅಂತೇಳಿ ರೋಹಿಣಿ ಕಿಚನ್ಗೆ ಹೋಗ್ತಾಳೆ. ಈ ಕಡೆ ಮೀನಾ ಅಡುಗೆ ಮಾಡ್ತಾ ಇರ್ತಾಳೆ. ಮೀನಾ ಅವರೇ ಹಾಲಿದೆಯಾ ಅಂತೇಳಿ ಕೇಳ್ತಾರೆ. ಏನಕ್ಕೆ ಅಂತಂದಾಗ, ಈ ಕಡೆ ಮನೋಜ್ ಅವ್ರಿಗೆ ಹಾಲು ಬೇಕಂತೆ ಅಂತೇಳಿ ಅಂತಾರೆ. ಅದಕ್ಕೆ ಮೀನಾ ಹಾಲೆಲ್ಲ ಕೊಡಬೇಡಿ, ನಮ್ಮಮ್ಮ ಅಂದರು ಈ ಜ್ಯೂಸ್ ಮಾಡಿಕೊಟ್ರೆ ತುಂಬ ಒಳ್ಳೇದಂತೆ ಅಂತೇಳಿ ನೆಲ್ಲಿಕಾಯಿನ ಬೆಟ್ಟದ ನೆಲ್ಲಿಕಾಯಿನ ಅಲ್ಲಿ ಇಟ್ಟಿರ್ತಾಳೆ. ಏನಕ್ಕೆ ನೀವು ನಿಮ್ಮ ಅಮ್ಮ ಕಾಲ್ ಮಾಡಿ ಎಲ್ಲ ಹೇಳೋದು, ಮನೇಲಿ ನಡೆಯೋ ವಿಚಾರನೆಲ್ಲ ಫೋನ್ ಮಾಡಿ ಹೇಳಿ ಅಂತ ಹೇಳಿದರೆ ನಿಮಗೆ ಗೊತ್ತಾಗೋದಿಲ್ವ ನಿಮಗೆ ಅಂತೇಳಿ ಬೈತಾರೆ. ಅದಕ್ಕೆ ಅದರಲ್ಲಿ ಏನಿದೆ, ಮನೆಯವ್ರು ಅಂದಮೇಲೆ ಎಲ್ಲ ಹಂಚ್ಕೊಬೇಕಪ್ಪ, ಅವ್ರು ಇದನ್ನು ಕೊಟ್ಟರೆ ಜ್ಯೂಸ್ ತುಂಬ ಒಳ್ಳೇದಂದ್ರು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಷ್ಟಾದರೆ ಮಾಡಿಕೊಡಿ, ಇಲ್ಲಾಂದರೆ ಬಿಡಿ ಅಂತ ಹೇಳಿ ಅಲ್ಲಿರೋ ಬೆಟ್ಟದ ನೆಲ್ಲಿಕಾಯಿನ ಎತ್ತಿ ಆ ಕಡೆ ಸೈಡಲ್ಲಿಟ್ಟು ಸುಮ್ಮನಾಗಿ ಹೋಗ್ತಾಳೆ. ಸರಿ ಅಂತೇಳಿ ಅದನ್ನ ತೊಗೊಂಬಂದು ಈ ಕಡೆ ರೋಹಿಣಿ ಜ್ಯೂಸಿಗೆ ರೆಡಿ ಮಾಡ್ತಾ ಇರ್ತಾಳೆ. ಮೀನಾನು ಸಹ ಅದನ್ನು ನೋಡಿ ಸುಮ್ಮನೆ ಆಗ್ತಾಳೆ. ಈ ಕಡೆ ಶಾಂತಿ, ಬಾರ ಮನೋಜ ಹೆಂಗೋ ಇದೆಯಾ ಅಂದೆ, ಹ್ಞೂ ಅಮ್ಮ ಹೆಂಗೋ ಇದ್ದೀನಿ ಅಂತೇಳಿ ಅಂತಾರೆ. ಸರಿ ಕುತ್ಕೊಬಾ ಅಂದಾಗ ನಾಯಿ ಕುತ್ಕೊಂಡಂಗೆ ಕುತ್ಕೊತಾನೆ. ಇದ್ಯಾಕೋ ಹಿಂಗೆ ಕುತ್ಕೊಂಡಿದ್ದೆ, ಮೇಲೆ ಕುತ್ಕೊಂಡಾಗಲೂ ಆಗ್ಲೂ ಅಲ್ಲೇ ಹಂಗೆ ಕುತ್ಕೊತಾನೆ. ಈ ಕಡೆ ರಂಗನಾಥ್ ಮನೆಯವರೆಲ್ಲ ಕುತ್ಕೊಂಡಿರ್ತಾರೆ. ಈ ಕಡೆ ನ್ಯೂಸ್ ಪೇಪರನ್ನು ನೋಡಿ, ಬೀದಿ ನಾಯಿಗಳಿಂದ 15-20 ಜನ ಸತ್ತೋಗಿದ್ದಾರೆ, 15-20 ಜನ ಸತ್ತು, ಇನ್ನು ಮಿಕ್ಕಿದವರೆಲ್ಲ ಹಾಸ್ಪಿಟಲ್ ಟ್ರೀಟ್ಮೆಂಟಲ್ಲಿದ್ದಾರೆ ಅಂತೇಳಿ ಓದ್ತಾನೆ. ಅದನ್ನು ನೋಡಿ ಈ ಕಡೆ ಮನೋಜ ಶಾಕ್ ಆಗೋಗ್ತಾನೆ. ಅಮ್ಮ ನನಗೆ ಬೇಕಂತ ಬಾಯಿ ಇಳಿಸೋಕ್ಕೆ ಇವ್ನು ಹೇಳ್ತಾ ಇರೋದು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಶಾಂತಿ ಬೈಯೋಕ್ಕೆ ಶುರು ಮಾಡ್ತಾರೆ. ನೀನು ನೆಮ್ಮದಿಯಾಗಿ ಇರೋಕ್ಕೆ ಬಿಡೋದಿಲ್ವಲ್ಲ ನಮ್ಮನ್ನ ಅಂತಂದಾಗ, ಈ ಕಡೆ ಸೂರ್ಯ ನ್ಯೂಸ್ ಪೇಪರ್ನ ತೊಗೊಂಬಂದು ನೋಡು ಬೇಕಂದರೆ ನೀನೇ ನೋಡು, ಓದೋ, ನೀನು ಓದಿದ್ಯಾ ತಾನೆ ಅಂತೇಳಿ ಕೊಡ್ತಾನೆ. ನ್ಯೂಸ್ ಪೇಪರನ್ನು ನೋಡಿ, ಅಯ್ಯೋ ಅಮ್ಮ ಹೌದಮ್ಮ, ನಿಜ ಅಮ್ಮ, ಟ್ರೂ ಅಮ್ಮ, ಇವ್ನು ಹೇಳ್ತಾ ಇರೋದು ಅಂತೇಳಿ ಅಂತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡ್ ಮೀಟ್ ಮಾಡೋಣ. ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.